ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ತುಂಬ ದಿನ ಆಯಿತು, ಒಂದೊಳ್ಳೆ ಲಾಗನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿಗೆ ಹೋಗಿ ಬಂದಿದ್ದು ತುಂಬ ದಿನ ಆಯಿತು. ವ್ಲಾಗು ಕೂಡ ಮಾಡಿದೆ. ಯಾಕೆ ಅಂತ ಹೇಳಿದರೆ ಏನೋ ಮನಸ್ಸು ಸರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲಾಗ್ ಎಲ್ಲ ಮಾಡ್ತಾ ಇರಲಿಲ್ಲ. 1 ವೀಕ್ ಆಯಿತಾ ಅಂತ ಬ್ಲಾಗ್ ಅಪ್ಲೋಡ್ ಮಾಡಿದೆ. ಸೊ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಇವಾಗ ಸಿಚುವೇಶನ್ ಹೇಗಿದೆ ಅಂತ. ಸೊ ಅದನ್ನೇನು ಹೇಳಬೇಕಂತ ಇಲ್ಲ. ಎಲ್ಲಿ ಸೋಷಿಯಲ್ ಮೀಡಿಯಾ ಏನು ನೋಡಿದರೂ ಕೂಡ, ಎಲ್ಲಿ ನೋಡಿದರೂ ಕೊಲೆ, ಸಾಯಿಸೋದು, ಅದು ಇದು, ಚೂರಿ ಹಾಕೋದು ಎಲ್ಲನೂ ಆಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾ ನೋಡಲಿಕ್ಕೂ ನನಗೆ ಮನಸ್ಸೇ ಇಲ್ಲ. ಹಾಗೆ ಇವಾಗಂತೂ ತುಂಬ ಬೇರೆ ಅಂತ 4-5 ಏನೋ ಮರ್ಡರ್ ಆಗಿದೆ. ಸೊ ಅದೆಲ್ಲ ಯೋಚನೆ ಮಾಡುವಾಗ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದರೆ, ಒಂಥರ ಈ ಸಮಾಜಕ್ಕೆ ಏನಾಗಿದೆ ಅಂದರೆ ಈ ಒಂದು ಜೀವದ ಬಗ್ಗೆ, ಒಂದು ಜೀವ ಅಂತ ಹೇಳಿದರೆ ಒಂದು ನಾಯಿ, ಬೆಕ್ಕು ಮತ್ತು ಕೋಳಿ ಆ ಥರ ಅದನ್ನೇ ಹೇಗೆ ಕೊಳ್ತಾರೋ ಅದೇ ಥರ ಸೇಮ್ ಆಗಿದೆ ಮನುಷ್ಯನ ಜೀವನ ಆಗಿರ್ಬೋದು. ಕಾನೂನಿಗೆ ಯಾರು ಭಯನೇ ಪಡೋದಿಲ್ಲ. ಸೊ ಹಾಗೆ ಆಗಿದೆ. ಮೊನ್ನೆ ಅಷ್ಟೇ ನಾನು ಲಾವಣ್ಯನ ವಿಚಾರದ ಬಗ್ಗೆ ಮಾತಾಡಿದ್ದೀನಿ, ಬಂಟ್ವಾಳದಲ್ಲಿ ಏನಾಗಿದೆ ಏನು ಅಂತ. ಸೊ ಅದಾದ ನಂತರ ಬ್ಯಾಂಗ್ಳೂರಲ್ಲಿ 1-2 ಕೇಸ್ ಆಯಿತು ಇದೇ ಥರ, ಒಂದು ಸೈಡ್ ಪ್ರೀತಿಯಿಂದಾಗಿ ಅಂತ. ನಿನ್ನೆ ಮಂಗಳೂರಲ್ಲಿ ಲಾಲ್ಬಾಗಲ್ಲಿ ಒಂದು ಚೂರಿ ಹಾಕಿದ್ರು. ಅದು ನಿಮಗೆ ಗೊತ್ತಿದೆ. ಸಿಗ್ನಲ್ ಬಿದ್ದಿತ್ತು. ಆವಾಗ ಬಂದು ಮಾರೆ, ನಾನು ಮೊನ್ನೆ ಅಷ್ಟೇ ಅಂದ್ಕೊಂಡದ್ದು ಇದು ಇನ್ನು ಬೆಳಿಗ್ಗೆನೇ ಎಲ್ಲರನ್ನು ಸಾಯಿಸ್ತಾರೆ. ಇವಾಗ ಡೇನೇ ಸಾಯಿಸ್ತಾರೆ ಅಲ್ವಾ. ಸೊ ಸಿಗ್ನಲ್ ಎಲ್ಲ ಬಿದ್ದಿರುವಾಗ ಸಹ ಚೂರಿ ಹಾಕ್ಬೋದಲ್ಲ ಯಾರಾದರೂ, ಇನ್ನೂ ಹಾಗೆ ಸಹ ಆಗ್ಬೋದಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅಂದ್ಕೊಂಡು 3-4 ದಿನ ಆಗಿಲ್ಲ. ನನಗೇನು ಮೊನ್ನೆ ನಾನಲ್ಲಿ ಜ್ಯೋತಿ ಸಿಗ್ನಲಲ್ಲಿರುವಾಗ ನಾನು ಹಾಗೆ ಅಂದ್ಕೊಂಡಿದ್ದು, ಆಗ್ಬೋದಲ್ಲ, ಇನ್ನು ಹಾಗೆ ಸಹ ಆಗ್ಬೋದಲ್ಲ ಅಂತ. ನೋಡುವಾಗ 2 ದಿನ ಕಳೆದು ನಿನ್ನೆ ಅಷ್ಟೇ ಅಲ್ಲಿ ಆಗಿದೆ. ಯಾವ ಥರ ಒಂದು ಸ್ವಲ್ಪ ಭಯ ಇಲ್ಲ ಮಾರೆ, ಅಷ್ಟು ವೆಹಿಕಲ್ಸ್ ಇದೆ. ಅದರ ಮಧ್ಯದಲ್ಲಿ ಅವ ಹೇಗೆ ಹೋದ ಮಾರೆ. 2 ವೀಲರಲ್ಲಿ ಬಂದು ಅಷ್ಟು ಬೇಗ ಬ್ಯಾಗಿಂದ ಚೂರಿ ತೆಗೆದು ತುಂಬ ಪೆಟ್ಟಾಗಿದೆ ಅಂತೆ ಮಾತ್ರ. ಸೊ ಯಾಕೆ ಮನುಷ್ಯರಿಗೆ ಜೀವನದ ಬಗ್ಗೆ ಸೀರಿಯಸ್ನೆಸ್ ಇಲ್ಲವೇ ಇಲ್ಲ ನಿಜವಾಗ್ಲೂ. ಆನಂತರ ಸುಳ್ಯ ಸಂಪಾಜೆ ಆಚೆ ಸೈಡ್ ಬಂದರೆ ಅಲ್ಲಿ ಒಂದು ಹುಡುಗಿ ಮ್ಯಾರೇಜ್ ಆಗಿ 2-3 ವರ್ಷನೇನಾಗಿದೆ ಅಷ್ಟೇ. ಸೊ ಮುಸ್ಲಿಮ್ಸ್ ಹುಡುಗಿ. ಸೊ ಅವಳನ್ನು ಕೊಲೆ ಮಾಡಿದರು ಅಂತೆ. ಇವಾಗ ಕೊಲೆ ಮಾಡಿದ್ದು ಅಂತಲೇ ಬಂದಿದೆ, ಇವಾಗ ಎಲ್ಲರಿಗೂ ಗೊತ್ತಿದೆ. ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡೋ ಕೂಡ ನಾವು ಸ್ವಲ್ಪ ಜಾಗೃತಿಯಾಗಿರಬೇಕು. ಸೊ ಹಾಗೆ ಇವಾಗ ಅದು ಒಂದು ಸುದ್ದಿಯಾಗಿದೆ ತುಂಬ. ಅಂದರೆ ಪಾಪ ಆ ಮಗು ಯಾವ ಥರ ಹೇಳ್ತದೆ ಗೊತ್ತಾ, ನೋಡುವಾಗ ಬೇಜಾರಾಗುತ್ತೆ. ಇವಾಗ ನೋಡಿ, ಅಮ್ಮ ತೀರಿ ಹೋಯಿತು, ಮಗೊಬ್ಬಳು ಅನಾಥ ಆಯ್ತಲ್ಲ, ಆ ಮಗುವಿಗೆ ಇನ್ನು ತಾಯಿ ಪ್ರೀತಿ ಇಲ್ಲ. ಎಲ್ಲರೂ ಹೇಳ್ತಾರೆ ಮದುವೆ ತಕ್ಷಣ ಮಕ್ಕಳಾಗಬೇಕು ಅಂತ. ಮಕ್ಕಳಾದ ನಂತರ ಇದು ಹುಡುಗಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಹುಡುಗನ ಮನೆಯವರಿಗೆ ಮಕ್ಕಳು ಮಾತ್ರ ಮುಖ್ಯ, ಸೊಸೆ ಮುಖ್ಯನೇ ಇಲ್ಲ ತುಂಬ ಜನರಿಗೆ. ಅದು ಮ್ಯಾರೇಜ್ ಆದವರು ತುಂಬ ಜನ ಅನುಭವಿಸಿರ್ತಾರೆ. ಮತ್ತೆ ಅಗತ್ಯ ಇಲ್ಲ, ಸೊಸೆ ಅಗತ್ಯ ಇರೋದು ಒಂದಕ್ಕೆ ಮಾತ್ರ, ಒಂದು ಮಗುವನ್ನು ಎತ್ತಿಕೊಟ್ರೆ ಆಯಿತು. ಅವರ ವಂಶ ಪರಂಪರೆ ಮುಂದುವರಿಸುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಆನಂತರ ಬೇರೆ ಏನಿಲ್ಲ. ಬೇರೆ ಅವಳ ಜೀವನ ಹೇಗೆ ಬೇಕಾದರೆ ಇರಲಿ, ಅವಳ ಆಸೆ ಕನಸು ಹೇಗೆ ಬೇಕಾದರೆ ಇರಲಿ ಅಂತ, ಅದರ ಬಗ್ಗೆ ಚಿಂತೆನೂ ಇರೋದಿಲ್ಲ ಗಂಡನ ಮನೆಯವರಿಗೆ. ಸೊ ತುಂಬ ಮನೆಯಲ್ಲಿ ನಡೀತಾ ಇರ್ತದೆ, ಅಂದರೆ ಹೊರಗಡೆ ಬರೋದಿಲ್ಲ. ಏನಂತ ಹೇಳಿದರೆ
ಮಗಳನ್ನು ನಾವು ಕೊಟ್ಟಿರ್ತೇವೆ, ಒಂದು ಮನೆಗೆ ಒಂದು ಹೆಣ್ಣು ಮಗನ್ನು ಕೊಟ್ಟಿರ್ತೀವಿ. ಕೊಟ್ಟಾದಮೇಲೆ ಅವರ ಮನೆಯಲ್ಲಿ ಹೇಗೆ ನೋಡ್ತಾರೆ, ಹೇಗೆ ಏನು ಎಂತ ಅಂತ ನಾವೇನು ವಿಚಾರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಮಕ್ಕಳು 1-2-3 ಸರಿ ಹೇಳ್ತಾರೆ, ಇಲ್ಲಿ ಈ ಥರ ಸಮಸ್ಯೆ ಆಗ್ತಿದೆ ಅಂತ. ತಾಯಿ ಮನೆಗೆ ಫೋನ್ ಮಾಡಿ ಹೇಳಿದರೆ ತಾಯಿ ಮನೆಯಲ್ಲಿ ಹೇಗೆ ಹೇಳ್ತಾರೆ, ನೀನು ಸುಧಾರಿಸಿಕೊಂಡು ಹೋಗು 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 ಅಂತ ಹೇಳ್ತಾರೆ. ಆ ಹೆಣ್ಣು ಮಗಳು ಏನು ಮಾಡಲಿ, ಸುಧಾರಿಸಿಕೊಂಡು ಹೋಗ್ತಾಳೆ, 2 ವರ್ಷ ಹೋಗ್ತಾಳೆ, ಅದಕ್ಕಿಂತ ಜಾಸ್ತಿ ಆಗದಿದ್ದರೆ ಮತ್ತೆ ಹೀಗೇ ಜೀವ ಹೋದ ಮೇಲೆ ನಾವೇನು ಮಾಡಲಿಕ್ಕಾಗ್ತದೆ. ನನಗೆ ಮಗಳು ಬೇಕು ಮಗಳ ಜೀವ ಬರುತ್ತಾ? ಅದಕ್ಕೆ ಯಾವುದೇ ಹೆಣ್ಣು ಮಗು ಮದುವೆ ಆಗಿ ಕೊಟ್ಟ ಮೇಲೆ ಎಲ್ಲಿಯಾದರೂ ಮಗಳು ಇಲ್ಲಿ ಕಷ್ಟ ಆಗ್ತಿದೆ ನನಗೆ ಏನಾದರೂ ಅವರ ಸಮಸ್ಯೆಯನ್ನು ಹೇಳಿಕೊಟ್ರೆ ನಾಳೆ ನೋಡುವ ಅಂತೇಳಿ ನೀವು ಮುಂದೆ ಹಾಕೋದಕ್ಕಿಂತ ಅವತ್ತೇ ಹೋಗಿ ಒಂದು ಮಗಳನ್ನ ಕರ್ಕೊಂಡು ಬನ್ನಿ. ಸಮಾಜ ಹಾಗೆ ಹೇಳುತ್ತೆ ಹೀಗೆ ಹೇಳುತ್ತೆ ಅಂತ ಹೇಳಿದರೆ ನಾವು ಅದನ್ನು ನೋಡಿದರೆ ನಮ್ಮ ಮಕ್ಕಳು ಹೋಗೋದು, ನಮ್ಮ ಮನೆಯ ಜೀವ ಹೋಗೋದು. ಅಂದರೆ ಗಂಡನ ಮನೆಯವರಿಗೂ ಏನು ಲಾಸ್ ಆಗಲ್ಲ. ಅವರು ಇನ್ನು ಸ್ವಲ್ಪ ದಿನ ಕಳೆದು ಬೇರೆ ಒಂದು ಮದುವೆ ಮಾಡಿಸ್ತಾರೆ, ಅವರು ಹ್ಯಾಪಿಯಾಗಿರ್ತಾರೆ. ಆದರೆ ತಾಯಿ ಮನೆಯ ಅದೊಂದು ಕುಡಿ ಹೋಗೋದು ನಷ್ಟ ಯಾರಿಗೆ ಆಗೋದು ಅಲ್ವಾ? ಹಾಗೆ ಆ ವಿಚಾರ ನಾನು ತುಂಬ ನೋಡಿದೆ ಆಯಿತಾ, ಏನಾಗಿದೆ ಅಂತ ಯೂಟ್ಯೂಬಲ್ಲಿ ಎಲ್ಲ ನೋಡುವಾಗ ಈ ಥರ ತುಂಬ ವಿಚಾರ ಗೊತ್ತಾಯಿತು ನನಗೆ. ನಿಜ ಅಲ್ವಾ? 100ರಲ್ಲಿ ಒಂದು 98% ಹೆಣ್ಣು ಮಕ್ಕಳು ಅವರ ಕನಸನ್ನೆಲ್ಲ ಒಂದು ಚೀಲಕ್ಕೆ ಕಟ್ಟಿ ಸೈಡಲ್ಲಿ ಇಟ್ಟು ಮತ್ತು ಗಂಡನ ಮನೆ ಹೇಗೆ ಹಾಗೇ ದಾರಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಇಷ್ಟ ಇದ್ದಾಗೆ ಜೀವನ ಇರೋದಿಲ್ಲ. ಇದು ಹುಡುಗಿಯರು ತುಂಬ ಜನ ಮದುವೆ ಆದವರು ಎಲ್ಲಿಯಾದರೂ ನೋಡಿದರೆ ಖಂಡಿತ ಕಮೆಂಟ್ ಆಗ್ತಾರೆ, ಸೌಜು 100% ನೀವು ಹೇಳಿದ್ದು ಕರೆಕ್ಟು ಅಂತ. ಅದು ನಿಜಾನೇ, ನಾನು ನಿಜನೇ ಹೇಳೋದು. ಸೊ ದಯವಿಟ್ಟು ನಿಮ್ಮ ಹೆಣ್ಣು ಮಗಳನ್ನು ಕೊಟ್ಟಾಯಿತು, ಇನ್ನೂ ಪರವಾಗಿಲ್ಲ, ಹೇಗೆ ಇನ್ನೂ ಅವ್ರು ನೋಡ್ಕೊಳ್ತಾರೆ ಅವರ ಜವಾಬ್ದಾರಿ ಅಂತೇಳಿ ನೀವು ಎಲ್ಲಿಯಾದರೂ ಹೆಣ್ಣು ಮಗು ಬಂದು ನಿಮ್ಮಲ್ಲಿ ಫೋನ್ ಮಾಡಿ, ಅಮ್ಮ ನನಗೆ ಕಷ್ಟ ಆಗ್ತಿದೆ, ಇಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಹಾಗೆ ಹೇಳುವಾಗ ನೀವು ಅಡ್ಜಸ್ಟ್ ಮಾಡಿ ಹೋಗಮ್ಮ ಅಂತ ಹೇಳಿದರೆ ಒಂದು ದಿನ ಅವಳದ್ದು ಹೆಣ್ಣನ್ನೇ ಬೀಳೋದು, ಅವಳ ಜೀವಂತ ಸಿಗೋದಿಲ್ಲ. ದಯವಿಟ್ಟು ಯಾರ ಅಪ್ಪ ಅಮ್ಮಗೆ ಇದ್ರೂ ಸೊ ಹೆಣ್ಣು ಮಕ್ಕಳು ಏನಾದರೂ ಒಂದು ಕಷ್ಟವನ್ನು ಹೇಳ್ಕೊಂಡಾಗ ಅದಕ್ಕೆ ಸ್ಪಂದಿಸಿ ಜೀವ ಉಳಿಸಿ ಆ ಮಗುವಿದ್ದು ಯಾರೇ ಆಗಿರಲಿ ಹೇಳೋದು, ಅತ್ತೆ ಚೆನ್ನಾಗಿರ್ತಾರೆ, ಮಾವ ಚೆನ್ನಾಗಿರ್ತಾರೆ ಅಂತ. ಮನೆಯವರು ಬರುವಾಗ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅವರ ಬಣ್ಣ ಬಯಲಾಗೋದು ಯಾವಾಗ ಗೊತ್ತಾ? ಸೊಸೆ ಮಾತ್ರ ಇರುವಾಗ. ಬೇರೆ ಮನೆಯವರೆಲ್ಲ ಬಂದಿರುವಾಗ ಚಂದ ಮಾತಾಡ್ತಾರೆ, ಸೊಸೆಯಲ್ಲಿ ಎಷ್ಟು ಪ್ರೀತಿ ಮಾಡಿ ಆ ಥರ ಎಲ್ಲ ಇರ್ತದೆ ತುಂಬ. ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಹೆಣ್ಣು ಅಂತ ಹೇಳಿದರೆ ಮದುವೆ ಆಯಿತು ಅವಳು ಮನೆಯಲ್ಲಿ ಇರಬೇಕು, ಮನೆ ಕೆಲಸ ಮಾಡ್ತಾ ಇರಬೇಕು, ಅದಷ್ಟೇ ಸೀಮಿತ ಅಲ್ಲ. ಯಾರು ಅದನ್ನು ಮೈಂಡಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಬೇಡಿ ಆಯಿತಾ? ಹಾಗಾದರೆ ಒಂದು 20-21 ವರ್ಷಕ್ಕೆ ಹುಡುಗಿಗೆ ಮದುವೆ ಆಯ್ತಪ್ಪ, ಮದುವೆ ಆದ ನಂತರ ಅವಳ ಜೀವನ ಅಷ್ಟೇನಾ? ಪಾತ್ರೆ ತೊಳೆಯೋದು, ಮಕ್ಕಳು ಮಾಡ್ಕೊಳ್ಳೋದು ಆಯ್ತು ಅಷ್ಟೇನಾ? ಅವಳ ಕನಸು ಏನಿಲ್ಲ. ಹುಡುಗರಿಗೆ ಜಾಲಿ, ಎಂಥ ಜಾಲಿ, ಹುಡುಗರ ಜೊತೆ ಲಾಂಗ್ ಟ್ರಿಪ್ ಹೋಗೋದೇನು ಎಲ್ಲನಿರುತ್ತೆ. ಸೊ ಹುಡುಗಿಗೆ ಏನಿಲ್ಲ, ಅಡುಗೆ ಕೊನೆಯಲ್ಲಿ ಪಾತ್ರೆ ತೊಳಿ, ಮಕ್ಕಳಿದ್ದರೆ ಮಕ್ಕಳ ಕೆಲಸ ಮಾಡು, ಅತ್ತೆ ಮಾವನ ಸೇವೆ ಮಾಡು, ನೀನು ಊಟ ಮಾಡಿದ್ಯಾ ಅಂತ ಕೇಳುವವರು ಯಾರಿರೋದಿಲ್ಲ. ಸೊ ಬೇರೆಲ್ಲನೂ ಕೇಳ್ತಾರೆ, ಅದು ಕೆಲಸ ಮಾಡಿದ್ಯಾ, ಇದು ಕೆಲಸ ಮಾಡಿದ್ಯಾ, ಪಾತ್ರೆ ತೊಳ್ದಾ, ಬಟ್ಟೆ ವಾಶ್ ಮಾಡ್ದಾ, ಅದು ಇದು ಇದು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ನನಗೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದೊಂದು ಸ್ಟೋರಿ ಬರ್ತಾ ಇದೆ ಅಲ್ಲ, ನೋಡೋದು ಒಂಥರ ಬೇಸರ ಆಗುತ್ತೆ. ಮೊನ್ನೆ ಒಂದು ಮೈಸೂರಿದು ಒಂದು ಘಟನೆ ನಡೆದಿದೆ. 1 kg ಟೊಮೆಟೋದ ವಿಷಯದಲ್ಲಿ ಏನೋ ಕಿರಿಕಿರಿ ಗಂಡ ಹೆಂಡತಿದ್ದು. ಸೊ ಅದನ್ನು ನೋಡಿದೆ.
ಎಲ್ಲದಕ್ಕೂ ಇವಾಗ ಹೇಳ್ತಾರೆ ಎಲ್ಲರೂ, ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ಬಾರ್ದು ಮದುವೆ ಆದ ನಂತರ ಮನೇಲಿ ಇರಬೇಕು ಅಂತ. ಆದರೆ ಹೆಣ್ಮಕ್ಳಿಗೆ ಏನು ಬೇಕಾಗುತ್ತೆ ಅದನ್ನು ತಂದು ಕೊಡಲ್ಲ, ಗಂಡಾದವ ಅದನ್ನು ತಂದು ಕೊಡಲ್ಲ. ಸೊ ಕೆಲಸಕ್ಕೆ ಹೋಗ್ಬಾರ್ದು, ಏನು ತಂದು ಕೊಡೋದಿಲ್ಲ. ಹಾಗಾದರೆ ಹೇಗೆ ಇರೋದು ಜೀವನ, ಹುಡುಗಿರ ಜೀವನ ಹೇಗೆ? ನಾನು ಯಾವುದೋ ಇಂಟರ್ವ್ಯೂವಲ್ಲಿ ಹೇಳ್ತಾ ಇತ್ತು. ಹಾಗೆ ತುಂಬ ವಿಚಾರಗಳಿದೆ. ಸೊ ನನ್ನದೊಂದು ರಿಕ್ವೆಸ್ಟ್, ಈ ಸೌಜು ಗೌಡ ವ್ಲಾಗ್ಸ್ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದು, ಯಾವುದೇ ಹೆಣ್ಣು ಮಗು ರಿಟರ್ನ್, ಇದು 3ನೇ ಸಾರಿ ಹೇಳ್ತಾ ಇರೋದು, ಯಾವುದೇ ಒಂದು ಹೆಣ್ಮಗಳನ್ನು ನೀವು ಮನೆಯಿಂದ ಕೊಟ್ಟಿದ್ದರೆ ಒಂದು ಮನೆಗೆ, ಅಲ್ಲಿ ಒಂದು ಕಣ್ಣಿಟ್ಟಿರಿ, ನನ್ನ ಮಗಳು ಚೆನ್ನಾಗಿದ್ದಾಳ ಅಂತೇಳಿ ಒಂದು ಕಣ್ಣಿಟ್ಟಿರಿ. ಇಲ್ಲಿ ಯಾವುದ್ರೂ ಅವಳಿಗೆ ಸಮಸ್ಯೆ ಆಯಿತು, ಅವಳು 1-2 ಸಾರಿ ಹೇಳ್ಕೊಂಡ್ರು ಅಂತ ಹೇಳಿದರೆ ಸ್ಪಂದಿಸಿ. ಯಾಕಂದರೆ ನಾಳೆ ನೋಡುವ ಅಂತೇಳಿ ಖಂಡಿತ ಅದನ್ನೊಂದು ತಪ್ಪು ಮಾಡಬೇಡಿ. ತಪ್ಪು ಮಾಡಿದರೆ ಲಾಸ್ಟಿಗೆ ನೀವು ಅವರ ಹೆಣವನ್ನು ನೋಡ್ತೀರಾ. ಸೊ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಇವಾಗ ಅದೆಲ್ಲ ಇರಲಿ. ಸೊ ಇವತ್ತು ನಾನು ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿಗೆ ಹೋಗಿ ಏನಂತ ಹೇಳಿದರೆ, ಮೊನ್ನೆ ನಾನು ಮೊಬೈಲ್ ತಗೊಂಡೆಲ್ಲ, ಐಫೋನು. ಇವಾಗ ಅದರಲ್ಲಿ ನಾನು ಇದು ರೀಲ್ಸ್ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗದ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ, ನಿಮಗೆ ಇಷ್ಟ ಆಗ್ತಾ ಇದೆ ಅಂತ. ಅದು ತಗೊಂಡ ಕಾರಣ ಅದಕ್ಕೊಂದು ನನಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇದು ಒಂದು 15 ದಿನ ಆಯಿತು ಅವ್ರು ಕಾಲ್ ಮಾಡಿ. ಸೊ ನಿಮಗೊಂದು ಗಿಫ್ಟ್ ಬಂದಿದೆ ಮೇಡಮ್, ಒಂದು ಇದನ್ನು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿದರು. ನಾನು ಇಲ್ಲಿ ಮ್ಯಾಂಗ್ಳೂರಲ್ಲಿರೋದಲ್ಲ, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೆ ಹೋಗಿರಲಿಲ್ಲ. ಇವತ್ತು ಸಂಡೇ ಅಲ್ವಾ, ಸೊ ನಿನ್ನೆಂದೆ ನಾನು ನಾಳೆ ಬರ್ತೀನಿ ಅಂತ. ಅದಕ್ಕೋಸ್ಕರ ಇವತ್ತು ನಾನು ಪುತ್ತೂರಿಗೆ ಹೋಗಿ ಇವಾಗ ಬಂದಿದ್ದಷ್ಟೇ. ಬಂದು ಇಲ್ಲಿ ತಂದಿದ್ದೀನಿ ಮಿಕ್ಸಿ. ನಮ್ಮದು ಇಲ್ಲಿ ರೂಮಲ್ಲಿ ಉಂಟು, ಅದೊಂದು ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ತಂದಿದ್ದು. 1 ನಿಮಿಷ. ಹಾಗೆ ಇಲ್ಲಿ ಪುತ್ತೂರಿಗೆ ಹೋಗಿ ತಂದಿದ್ದು. ಇವಾಗ ಹೀಗೆ ಓಪನ್ ಮಾಡೋದಲ್ಲ, ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಪರವಾಗಿಲ್ಲ, ಒಂದು ಸಿಕ್ಕಿತ್ತಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಬೇಡ ಅಂತ ಹೇಳೋದು ಅಂತೇಳಿ ಅಂದೆ. ಇವಾಗ ನೋಡುವ ಹೇಗಿದೆ ಅಂತ. ಅದು ಚೆನ್ನಾಗಿದೆ. ನೋಡಿ, ಒಂದು ಮೊಬೈಲ್ ತೆಕ್ಕೊಂಡ ಕಾರಣ ಒಂದು ಮಿಕ್ಸಿ ಸಮೇತ ಬಂತು. ನೋಡಿ, ಇದು ಸಣ್ಣದು ಜಾರ್. ಇದೊಂದು ಚೆನ್ನಾಗಿದೆ ಅಲ್ಲ, ಪರವಾಗಿಲ್ಲ. ಅದಕ್ಕೆ ಕ್ಯಾಪ್ ಇಲ್ಲಿ ಉಂಟು, ಇದರಲ್ಲಿ ಉಂಟು. ಒಂಥರ ಡಿಫ್ರೆಂಟ್ ಆಗಿದೆ ಮೇಡಮ್. ನೋಡಿ, ಓಕೆ ಅಲ್ಲ? ಇದೆಲ್ಲ ಅದರದ್ದು ಕ್ಯಾಪ್ 3 ಇದೆ. ಆದ ನಂತರ
ಅದು ಚೆನ್ನಾಗಿದೆ. ಎಷ್ಟು ಟೈಮ್ ಬರುತ್ತೆ ಗೊತ್ತಿಲ್ಲ. ನಾನು ಅವತ್ತು ಅಂದ್ಕೊಳ್ತಿದ್ದೆ ಒಂದು ಮಿಕ್ಸಿ ಆಗಬೇಕು ನಮಗೆ ಅಂತ. ಅಂದರೆ ನಮ್ಮದಿಲ್ಲಿ ಅದು ಸರಿ ಇರಲಿಲ್ಲ, ಮತ್ತು ಅದಕ್ಕೆ ಕಾಯಿಲ್ ಅದೊಂದು ಹಾಕಿದ ಮೇಲೆ ಸ್ವಲ್ಪ ಸರಿ ಆಯಿತು. ಅದಕ್ಕೆ ಇವಾಗ ಅದನ್ನೇ ಯೂಸ್ ಮಾಡ್ತಿದ್ದೀವಿ. ಇವಾಗ ಪರವಾಗಿಲ್ಲ, ಇಲ್ಲಾಂದರೆ ಹೀಗೆ ಮಾಡುವಾಗ ಅದರಲ್ಲಿ ಒಂಥರ ಸೌಂಡ್ ಬರ್ತಿತ್ತು. ಅದು ಕಾಯಿಲ್ ಹೋಗ್ತದೆ ಅಂತೆ, ಒಂದು 6 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರಬೇಕಂತೆ ಎಲ್ಲ ಮಿಕ್ಸಿಯಲ್ಲಿ. ಸೊ ನಮಗೆಲ್ಲ ಅದರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲಲ್ಲ. ಒಂದು ರಿಪೇರಿ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಹೇಳಿದರು 6 ತಿಂಗಳಿಗೊಮ್ಮೆ ಮಾಡಬೇಕು ಅಂತ. ಅದೊಂಥರ ಲಬ್ಬರ್ ಟೈಪ್ ಇದೆ, ಅದು ಹೋಗ್ತದೆ ಅಂತ. ಹಾಗೆ ಈ ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನಾನು ಮಾತಾಡಿದ್ರಲ್ಲಿ ಯಾವುದಾದ್ರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಒಳ್ಳೆಯ ವಿಚಾರ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.